ಹಾಯ್ ಹಲೋ ನಮಸ್ಕಾರ. ತುಂಬ ದಿನ ಆದಮೇಲೆ ವಿತ್ ಲೈವ್ ಪೋರ್ಟ್ಫೋಲಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟ್ 2 ಇಯರ್ಸಿಂದ ಮಾರ್ಕೆಟ್ ತುಂಬ ಬಿದ್ದಿದೆ. ನಾನು ಜಸ್ಟ್ ಒಂದು 4 to 5 ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡ್ತೀನಿ. ಅದರಲ್ಲಿ ಇದು ಎಸ್ಪೆಷಲಿ ಈ ಪೋರ್ಟ್ಫೋಲಿಯೋ IPO ಇನ್ವೆಸ್ಟ್ಮೆಂಟ್ ಇಂದನೇ ಜಾಸ್ತಿ ಇದೆ. ಓಕೆ, ಸೊ ನೋಡಿ, ನಾವು ಜಸ್ಟ್ 5 ಅಕೌಂಟನ್ನು ಮೇಂಟೈನ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಾವು ಇದ್ರಲ್ಲಿ ನೋಡಿ, ಒಂದು ಟಾಪ್ ಪೋರ್ಟ್ಫೋಲಿಯೋ ಅಂದರೆ 95% ಲಾಸ್ಟ್ 2 ಇಯರ್ಸಿಂದ ಮಾರ್ಕೆಟ್ ಅಪ್ಪೇ ಆಗಿಲ್ಲ. ನೀವು ನಿಫ್ಟಿನೇ ಹೋಗಿ ಚೆಕ್ ಮಾಡಿದ್ರು ನೀವು 1 ಇಯರ್ ಇಂದ ನೋಡಿದ್ರೆ ನೀವು 1 ಇಯರ್ಗೆ -5% ಹೋಗಿದೆ. ಓಕೆ, -5%. ನೀವು 3 ಇಯರ್ಗೆ 20% ಇದೆ ಅಷ್ಟೇ. 1 ಇಯರ್ಗೆ -5. ಓಕೆ, ಸೊ ಇಷ್ಟು ಡೌನ್ ಸೈಡ್ ಇರೋ ಮಾರ್ಕೆಟಲ್ಲಿ ನಮ್ಮ ಪೋರ್ಟ್ಫೋಲಿಯೋ ನೋಡಿ 95% ಬಂದಿದೆ. ಓಕೆ, ನೀವು ಇದನ್ನ ನಿಫ್ಟಿ ಜೊತೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅನಾಲಿಸಿಸ್ ಅಂತ ಬರುತ್ತೆ ನೋಡಿ, ಪರ್ ಇಯರ್ 76% ಅಪ್ ಆಗಿದೆ ಅಂತ ಬರ್ತೈತೆ. ನಿಫ್ಟಿ 7% ಅಪ್ ಆದರೆ ನಮ್ಮ ಪೋರ್ಟ್ಫೋಲಿಯೋ 76% ಅಪ್ ಆಗಿದೆ. ಸೊ 68% ನಿಫ್ಟಿಗಿಂತ ಚೆನ್ನಾಗಿ ನಮ್ಮ ಪೋರ್ಟ್ಫೋಲಿಯೋ ಪರ್ಫಾರ್ಮ್ ಮಾಡಿದೆ ಅಂತ. ಓಕೆ, ಇದರಲ್ಲಿ ನೀವು ಬಂದರೆ ಆದಿತ್ಯ ಇನ್ಫೋಟೆಕ್ ಇದು IPO ಬಂದಾಗಲೇ ಅಪ್ಲೈ ಮಾಡಿದ್ದು, ಬಟ್ ನಾನು ಇದನ್ನ ಸೆಲ್ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಇದು ಸೆಮಿ ಕಂಡಕ್ಟರ್ ಕೈಂಡ್ ಆಫ್ ಸ್ಟಾಕ್ಸ್, ಮತ್ತು ಇವಾಗ ಸೆಮಿ ಕಂಡಕ್ಟರ್ ಬೂಮ್ ಇರೋದ್ರಿಂದ ನೀವು ತೈವಾನಲ್ಲಿ ಮತ್ತು ಚೈನೀಸ್ ಆ ಥರ ಕಂಪ್ನೀಸಲ್ಲಿ ತೈವಾನ್ ಸೆಮಿ ಕಂಡಕ್ಟರ್ ಸ್ಟಾಕ್ಸು ಮತ್ತು ಆ ರಿಲೇಟೆಡ್ ಕೈಂಡ್ ಆಫ್ ಸ್ಟಾಕ್ಸು ಏನು ಫುಲ್ ಈಗ ನಿಫ್ಟಿ 50 ಅಂತ ಹೇಳ್ತಿರಲ್ಲ, ಅದೇ ರೀತಿ ಬಲ್ಕ್ ಕೈಂಡ್ ಆಫ್ ಸ್ಟಾಕ್ಸ್, ಗ್ರೂಪ್ ಆಫ್ ಸ್ಟಾಕ್ಸ್ ಏನೇ 70% 80% ಅಪ್ ಆಗಿದೆ ಇಡೀ ಏನು ಕಂಟ್ರಿ ಇಂಡೆಕ್ಸ್ ಏನೇ. ಸೊ ಅದೇ ರೀತಿಯಲ್ಲಿ ಕಂಪ್ನಿ ಎಷ್ಟು ಇಂಪ್ರೂವ್ ಆಗಿರ್ಬೋದು ಅಸ್ಯೂಮ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇನ್ಫೋಟೆಕ್ನ ಅದೇ ಅಂತ ನಾನು ಸೆಲ್ ಮಾಡಲಿಲ್ಲ. ಫಸ್ಟ್ ಡೇನೆ ನನಗೆ ಮಿನಿಮಮ್ ಒಂದು 50% ಏನೋ ಪ್ರಾಫಿಟ್ ಬಂದಿತ್ತು. ಮೀನ್ಸ್ 14,000 ಹಾಕಿದ್ರೆ ಫಸ್ಟ್ ಡೇನೆ 23,000 ಆಗಿತ್ತು. ಬಟ್ ನಾನು ಸೆಲ್ ಮಾಡಿಲ್ಲ, ಅಂದರೆ ಇನ್ನೂ ಬೂಮ್ ಆಗುತ್ತೆ ಅಂತ. ಸೊ ನೋಡಿ, 435% ಬಂದಿದೆ. 50% ಇಲ್ಲಿ 435% ಇಲ್ಲಿ ನಾನು ಸ್ಟಿಲ್ ಇನ್ನೂ ಸೆಲ್ ಮಾಡಲ್ಲ, ಯಾಕೆಂದರೆ ಇದಕ್ಕೆ ಇನ್ನೂ ಕೆಪಾಸಿಟಿ ಐತೆ, ಇನ್ನೂ ಬೂಮಿಂಗ್ ಐತೆ. ನೆಕ್ಸ್ಟ್ ಪ್ರೀಮಿಯರ್ ಎನರ್ಜಿ, ಫಸ್ಟ್ ಡೇನೆ ಇದನ್ನು ಕೂಡ 110% ಬಂದಿತ್ತು. ಇದ್ರಲ್ಲಿ ನೋಡಿ 15,000 ಇಂದ ನಿಯರ್ಲಿ 80,000. ಇವತ್ತೊಂದೇ ದಿನ 3,000 ಅರ್ನಿಂಗ್ ಮಾಡಿದೆ ಈ ಸ್ಟಾಕ್ಸು ಪೋರ್ಟ್ಫೋಲಿಯೋದಲ್ಲಿ. ಯಾರು ಕೊಡ್ತಾರೆ 4,000 ಎಲ್ಲ. ನಾನು ನೆಕ್ಸ್ಟ್ ಬಂದು ಪ್ರೀಮಿಯರ್ ಎನರ್ಜಿ, ಆ ಟೈಮಲ್ಲೂ ನಾನು ವಿಡಿಯೋಸ್ ಮಾಡಿ ಹೇಳಿದ್ದೆ, ಫಸ್ಟ್ನೇ ದಿನನೇ ಡಬಲ್ ಧಮಾಕ ಅಂತೆಲ್ಲ ವಿಡಿಯೋ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದ್ರಲ್ಲೂ ಫಸ್ಟ್ ಡೇನೆ 110% ಎಲ್ಲ ಇದ್ದು 190%ಗೂ ಹೋಗಿತ್ತು. ಎಗೈನ್ 127 ಬಂದಿದೆ. ಇದಕ್ಕಿನ್ನೂ ಬೂಮಿಂಗ್ ಟೈಮ್ ಇದೆ, ಇನ್ನೂ ಬೆಳೆಯುತ್ತೆ ಅಂತ ಇದನ್ನು ನಾನು ಸೆಲ್ ಮಾಡಿಲ್ಲ. ಇನ್ನು ಮನಪುರಂ ಫೈನಾನ್ಸ್ ಇದು ಜಸ್ಟ್ ಟ್ರಯಲ್ ಪರ್ಪಸ್ ಮಾಡಿದೆ. ವಾರ ಎನರ್ಜೀಸ್ ಕೂಡ ಫಸ್ಟ್ ಡೇನೆ 65% ಲಿಸ್ಟ್ ಆಗಿತ್ತು. ನೀವು ಬೇಕಾದ್ರೆ ಹೋಗಿ ನೋಡಿ, ಫಸ್ಟ್ ಡೇ ಪ್ರಾಫಿಟ್ ಏನೇ 65% ಬಂದಿತ್ತು. ಬಟ್ ಅವಾಗಲೂ ನಾನು ಈ ಕೈಂಡ್ ಆಫ್ ಸ್ಟಾಕ್ಸ್ನ ಸೆಲ್ ಮಾಡಿಲ್ಲ. ಸೊ ಇದೂ ಒಳ್ಳೆ ಪ್ರಾಫಿಟೇ ಕೊಟ್ಟಿದೆ. ಇನ್ನು ಇದು ಜಸ್ಟ್ ಟ್ರಯಲ್ ಪರ್ಪಸ್ಗೆ 281 ಮಾಡಿದ್ದೀನಿ. ಇದು ICICI ಇವಾಗ ಲಿಸ್ಟಿಂಗ್ ಆಗಿದ್ದು, ಮೀನ್ಸ್ ಜಸ್ಟ್ 4-5 ಮಂತ್ಸ್ ಬ್ಯಾಕು. ಅವಾಗಲೂ ಇದನ್ನು ಅಷ್ಟೇ, ಇದನ್ನು ಸೆಲ್ ಮಾಡಿಲ್ಲ. ಯಾಕಂದರೆ ನೀವು ಗೊತ್ತಿರ್ಬೋದು, ICICI ಈಗ SBI ಬಂದಿದೆ, ಅದನ್ನು ಕೂಡ ಒಳ್ಳೆ ಬೆಳೆಯೋಂಥ ಚಾನ್ಸಸ್ ಐತೆ. ಯಾಕೆಂದರೆ ಮ್ಯೂಚುವಲ್ ಫಂಡ್ಸ್ ಮ್ಯಾನೇಜ್ಮೆಂಟ್ ಗ್ರೂಪ್, ಅದರಲ್ಲಿ ಏನು ಲಾಸೇ ಇರಲ್ಲ. ತುಂಬ ಜನ ಈಗ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಮ್ಯೂಚುವಲ್ ಫಂಡ್ಸಲ್ಲಿ. ಸೊ ಇದು ಕೂಡ ತುಂಬ ಗ್ರೋತ್ ಆಗ್ತಾ ಇದೆ. ಸೊ ಇದನ್ನು ಬಿಟ್ಟಿದ್ದೀನಿ. ನೀವು ನೆಕ್ಸ್ಟ್ ಬಂದರೆ ವಿಶಾಲ್ ಮೆಗಾ ಮಾರ್ಟ್, ಇದು ಫಸ್ಟ್ ಡೇ 5 ಅಕೌಂಟಲ್ಲಿ ಸಿಕ್ಕಿತ್ತು. ಸೊ ಜಸ್ಟ್ ಪ್ರಾಫಿಟ್ ಬುಕ್ ಮಾಡಿದೆ. 3,000 ಪ್ರಾಫಿಟ್ ಬಂದಿತ್ತು. ಸೊ 3,000 ನನ್ನ ಇನ್ವೆಸ್ಟ್ಮೆಂಟ್ನ ನಾನು ವಿತ್ಡ್ರಾ ಮಾಡಿ ಜಸ್ಟ್ ಪ್ರಾಫಿಟ್ ಅಷ್ಟೇ ಬಿಟ್ಟಿದೆ. ಸೊ 3,000 ಇರೋ 4,000 ಆಗೈತೆ. ಟೋಟಲ್ ಓವರ್ ಆಲ್ ಗೇನ್ 40.86 ಆಗಿದೆ. ಇದು ಪ್ಯೂರ್ ಪ್ರಾಫಿಟ್ ಅಮೌಂಟ್ ಅಷ್ಟೇ ಇಟ್ಟಿದ್ದೀನಿ ಇಲ್ಲಿ. ನೆಕ್ಸ್ಟ್ LG ಎಲೆಕ್ಟ್ರಾನಿಕ್ಸ್ ಕೂಡ ಪೂರ್ತಿ ಬಿಟ್ಟಿದ್ದೀನಿ. ಇದ್ರ ಮೇಲೂ ನನಗೆ ಬಿಲೀವ್ ಇದೆ, ಏನು ಗ್ರೋತ್ ಆಗುತ್ತೆ ಅಂತ. ಸೊ 34 ಫಸ್ಟ್ ಡೇ ನಿಯರ್ಲಿ 38 ಏನೋ ಪ್ರಾಫಿಟ್ ಇತ್ತು. ಬಟ್ ಓಕೆ, 4% ಕಡಿಮೆ ಆಗಿದೆ, ಏನು ಬೇಜಾರಿಲ್ಲ. ಸೊ ಗ್ರೋತ್ ಇದೆ.
ಓಕೆ, ಕೆನರಾ ಇದು ಜಸ್ಟ್ ಪೇರೆಂಟ್ ಕಂಪ್ನಿ ತರ ಏನಾದ್ರು ಸಿಗುತ್ತೆ, ನೆಕ್ಸ್ಟ್ ರಿಲೇಟೆಡ್ ಕೈಂಡ್ ಆಫ್ ಸ್ಟಾಕ್ಸ್ ಬಂದ್ರೆ ಅಂದ್ಬಿಟ್ಟಿದೀನಿ. ಡೆಲ್ಟಾ ವಾಟರ್ ಕೂಡ ಇದು ಫಸ್ಟ್ ಏನೆ 20 ಅಬೌವ್ ಇತ್ತು, ಈಗ 12 ಬಂದಿದೆ. ಬಟ್ ಓಕೆ, ನಂಗೆ ನಾನು ಕಂಪ್ಲೀಟ್ಲಿ ಏನು ಫೋಕಸ್ ಮಾಡಿರೋದು ಸೆಮಿ ಕಂಡಕ್ಟರ್ ಕೈಂಡ್ ಆಫ್ ಸ್ಟಾಕ್ಸ್, ಸೋಲಾರ್, ಎಲೆಕ್ಟ್ರಿಕಲ್ ಸ್ಟಾಕ್ಸ್, ಮತ್ತೆ ಅವೆಲ್ಲದಕ್ಕಿಂತ ಇನ್ನೂ ಬೂಮ್ ಬಂದಿಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನೋಡಿ, ವಾಟರ್ ಕೈಂಡ್ ಆಫ್ ಸ್ಟಾಕ್ಸ್ ತುಂಬಾ ಬೂಮ್ ಇರುತ್ತೆ ನೆಕ್ಸ್ಟ್ 4 years ಅಲ್ಲಿ. ಸೊ ಡೆಲ್ಟಾ ವಾಟರ್ ಕೂಡ ವಾಟರ್ ರಿಲೇಟೆಡ್ ಅಂಡ್ ರೀಸೈಕ್ಲಿಂಗ್ ವಾಟರ್ ಸೆಕ್ಟರ್ಸ್ ಇರುತ್ತೆ. ಸೊ ಇದು ಕೂಡ ಒಳ್ಳೆ ಸೆಕ್ಟರ್ ಸ್ಟಾಕ್ಸ್. ಇರೋದೇ ಕಡಿಮೆ ಇದರಲ್ಲಿ ಅಯಾನ್ ಎಕ್ಸ್ಚೇಂಜ್ ಮತ್ತೆ ಡೆಲ್ಟಾ ವಾಟರ್, ಎನ್ವಿರೋ ಇನ್ಫ್ರೋ ಅಂತ ಬರುತ್ತೆ. ಸೊ ಇದನ್ನು ಹಂಗೆ ಬಿಟ್ಟಿದೀನಿ ನೋಡಿ. ಓಕೆ, 20+ ಇತ್ತು ಫಸ್ಟ್ ಡೇನೆ, ಅವಾಗ ನಾನು ಇದು ನಮಗೆ ನಂಬಿಕೆ ಇರೋದ್ರಿಂದ ಇದು ಪೂರ್ತಿ ಬಿಟ್ಟಿದ್ದೀನಿ. ಟ್ರಾನ್ಸ್ಲೈಟ್ ಇದು ಎಲೆಕ್ಟ್ರಿಕಲ್ಲೇ, ಬಟ್ ಪ್ರಾಫಿಟ್ ಬುಕ್ ಮಾಡಿದೆ. ಸೊ ಪ್ಯೂರ್ ಫುಲ್ ಪ್ರಾಫಿಟ್ ಅಮೌಂಟ್ನ ಇಲ್ಲೇ ಬಿಟ್ಟಿದೆ. ಅದು 11.33, ಇದು 36 ಏನೋ ಇತ್ತು. ಸೊ ಒಳ್ಳೆ ಪ್ರೀಮಿಯಂ ಐತೆ ಅಂತ ಅವತ್ತೇ ಬುಕ್ ಮಾಡಿದೆ. ಸೊ ಇದು ಕೂಡ ಒಳ್ಳೆ ಸ್ಟಾಕ್ಸ್. ಇದು ಬಿಟ್ರೆ ಇದೆಲ್ಲ ಜಸ್ಟ್ ನೋಡಿ 400 ಟ್ರಯಲ್ ಪರ್ಪಸ್ ಮಾಡಿದೀನಿ. ಇದನ್ನು ಶೇರ್ ಹೋಲ್ಡರ್ ಕೋಟ್ ಆಗಿರ್ಲಿ ಅಂತ ಹೀರೋ ಮೋಟರ್ ಕಾಪ್ ಬಿಟ್ಟಿದೀನಿ. ಫಿನ್ ಕಾಪ್ ಬರುತ್ತೆ. ಸೊ ಶೇರ್ ಹೋಲ್ಡರ್ ಕೋಟ ಒಂದೇ. ಇಲ್ಲಿ ಏನ್ ನಿಮ್ಗೆ ಲಾಸ್ ಆಗಿದೆ ಅಂತ ಅನ್ಬೋದು, ಏನು 500 rupees ಆಗಿದೆ. ಅದನ್ನ 5,000 ಶೇರ್ ಹೋಲ್ಡರ್ ಕೋಟದಲ್ಲಿ ಒಂದ್ ಸ್ಟಾಕ್ ಸಿಕ್ಕಿದ್ರು ಸಾಕು ನಂಗೆ. ಒಳ್ಳೆ GVMP ಇತ್ತು ಅಂದ್ರೆ ಫಸ್ಟ್ನೇ ಡೇನೆ 4,000 5,000 ಅರ್ನ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಇನ್ಯಾವುದಕ್ಕೂ ನಾನು ಜಾಸ್ತಿ ಇನ್ವೆಸ್ಟೇ ಮಾಡಿಲ್ಲ. ಸೊ ಜಸ್ಟ್ 400-500 ಜಸ್ಟ್ ಟ್ರಯಲ್ ಪರ್ಪಸ್ಗೆ, ಏನೋ ಚೆಕ್ ಪೇರೆಂಟ್ ಶೇರ್ ಹೋಲ್ಡರ್ ಕೋಟಾ ಪರ್ಪಸ್ಗೆ ಅಪ್ಲೈ ಮಾಡಿದೆ ನೋಡಿ. ನಿಮ್ಗೆ ವಿತ್ ರಿಯಲ್ ಪ್ರೂಫೇ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನು ನಾನು ಏನು ಸೆಲ್ಲು ಮಾಡಿಲ್ಲ ಜಾಸ್ತಿ. ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡಬೇಕು ಅಂತ ಇದು ಜಸ್ಟ್ ಒಂದು ಪೋರ್ಟ್ಫೋಲಿಯೋ ತೋರಿಸ್ತಾ ಇದ್ದೀನಿ. ಟೋಟಲ್ ರಿಟರ್ನ್ಸ್ 95%. ನಾನು ಬಿಫೋರ್ 2 years ಹೇಳ್ತಾ ಇದ್ದೆ ಏನು ವಾರೆ ಎನರ್ಜಿ, ಪ್ರೀಮಿಯರ್ ಎನರ್ಜಿ ಅಂತೆಲ್ಲ. ಸೊ ನಾನು ಇವತ್ತಿಗೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ ನನ್ನ ಒಳ್ಳೆ ಪ್ರಾಫಿಟ್ನ ತೋರಿಸೋ ತರ ಟೈಮ್ ಬಂದಿದೆ. ಇದೇ ರೀತಿ ನಾನು ಫ್ಯೂಚರ್ ಅಲ್ಲಿ ಹಿಂಗೆ ಪ್ರಾಫಿಟ್ ಮಾಡಿದ್ರೆ ನಾನು ಜಸ್ಟ್ ಪ್ರೂಫ್ ಜೊತೆಗೇನೆ ಮಾತಾಡ್ಬೋದು. ಇವಾಗ ಬಿಫೋರ್ 2 years ನಾನು ಹೇಳ್ತಾ ಇದ್ದೆ, ಇವತ್ತು ಅದು ಮಾಡ್ತಾ ಇದ್ದೀನಿ, ನನಗೂ ಪ್ರಾಫಿಟ್ ಸಿಗ್ತಾ ಇದೆ. ಇದೇ ರೀತಿ ನೆಕ್ಸ್ಟ್ ಏನಾಗುತ್ತೆ ಅಂತ ಫ್ಯೂಚರ್ ನೋಡೋದಾದ್ರೆ, ಇದೇ ಇವಾಗ ChatGPT ಇದ್ರಲ್ಲೇ ಇಲ್ಲಿ ಆಪ್ಷನ್ ಇದೆ ನೋಡಿ, ಇದು ಕ್ಲಿಕ್ ಮಾಡಿದ್ರೆ ChatGPT ಬರುತ್ತೆ. ಸೊ ಇದರಲ್ಲಿ ನಾನು ಜಸ್ಟ್ ಒಂದು ಪ್ರಶ್ನೆ ಕೇಳ್ಬೋದು, ಏನಂದ್ರೆ ಇದೇ ರೀತಿ ನಾನು ಅರ್ನ್ ಮಾಡಿದ್ರೆ ನನಗೆ ಇನ್ನು ಎಷ್ಟು ವರ್ಷ ಬೇಕಾಗುತ್ತೆ, ಚೆಕ್ ನನ್ನ ಪೋರ್ಟ್ಫೋಲಿಯೋ ಚೆಕ್ ಮಾಡಿ ಹೇಳು ಅಂತ ಕೇಳಿದೀನಿ. ಸೊ ಅದು ಹೇಳ್ತಾ ಇದೆ, ನಾನು ಮಿಲಿಯನರ್ ಆಗೋಕೆ ನೆಕ್ಸ್ಟ್ 2.5 years ಸಾಕು, ಜಸ್ಟ್ ಈ ಪೋರ್ಟ್ಫೋಲಿಯೋ. ಓಕೆ, ನಾನು ಜಸ್ಟ್ ಈ ಪೋರ್ಟ್ಫೋಲಿಯೋ ಇಂದನೇ ಅರ್ನ್ ಮಾಡಿದ್ರೆ ಇದೇ ರೀತಿ ಪರ್ ಇಯರ್ ನೋಡಿ. ನಾವು ಲೆಟ್ ಮಿ ಕ್ಯಾಲ್ಕುಲೇಟ್ years needed based on your overall returns, ಅಮೌಂಟ್ ಆಫ್ ಜಸ್ಟ್ 1.5 lakh ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ ಹೇಳ್ತಾ ಹೋದ್ರೆ ಟೋಟಲ್ ರಿಟರ್ನ್ಸ್ ಇದೇ ರೀತಿ ಸಿಕ್ಕಿದ್ರೆ ನಂಗೆ, ನಾನು 1 million ರೀಚ್ ಆಗೋಕೆ 2.5 years ಸಾಕಂತೆ. ನೆಕ್ಸ್ಟ್ ಕ್ರೋರ್ ರೀಚ್ ಆಗೋಕೆ 5.5 years ಸಾಕಂತೆ. ಡೆಫಿನೆಟ್ಲಿ ನೆಕ್ಸ್ಟ್ ಬಿಲಿಯನರ್ ಆಗೋಕೆ ಜಸ್ಟ್ 12 years ಸಾಕಂತೆ ನೋಡಿ. ಇದು ಕಾಂಪೌಂಡೆಡ್ ಇರುವಂತ ಶಕ್ತಿ. ಓಕೆ, ಇದನ್ನ ಇದೇ ರೀತಿ ನಾವು ಕಾನ್ಸಂಟ್ರೇಟ್ ಮಾಡಿ IPO ಡೀಟೇಲ್ಸ್ ನ ಫೋಕಸ್ ಮಾಡಿ ಇದೇ ರೀತಿ ಗೇನ್ ಮಾಡ್ತಾ ಇದ್ರೆ ಒಂದೊಂದು ಸ್ಟಾಕ್ಸ್ ಬೆಳೆದ್ರೆ ಸಾಕು, ಒಂದ್ ಸ್ಟಾಕ್ ನಮ್ಮ ಪೋರ್ಟ್ಫೋಲಿಯೋ ಎಲ್ಗೋ ತಗೊಂಡೋಗುತ್ತೆ. ನೀವು ಏತರು ನೋಡಿರ್ಬೋದು, ಆಲ್ರೆಡಿ 400% 1 year ಆಗಿದೆ. ಅದನ್ನು ಕೂಡ ಅದು ಸಿಕ್ಕಿದೆ, ಅದು ಬೇರೆ ಪೋರ್ಟ್ಫೋಲಿಯೋದಲ್ಲಿದೆ. ಓಕೆ, ಸೊ ಇದೇ ರೀತಿ ನಾನು ಮಾಡಿದ್ರೆ ನೆಕ್ಸ್ಟ್ 12 years ಅಲ್ಲಿ ಬಿಲಿಯನರ್, ಇನ್ 2 years ಅಲ್ಲಿ ಮಿಲಿಯನರ್ ಈ ಪೋರ್ಟ್ಫೋಲಿಯೋ ಇಂದ. ಓಕೆ, ಇನ್ನು ನೆಕ್ಸ್ಟ್ ಪೋರ್ಟ್ಫೋಲಿಯೋ ತೋರಿಸ್ತೀನಿ. ಇದೆ ನೀವು ಕೂಡ IPO ಡೀಟೇಲ್ಸ್ ನ ಇದೇ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆದ್ರೆ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ IPO ಡೀಟೇಲ್ಸ್ ನ. ಇಲ್ಲಾಂದ್ರೆ ಪಿಂಗ್ ಮಾಡಿದ್ರು ಪರವಾಗಿಲ್ಲ, ಕಮೆಂಟ್ ಮಾಡಿದ್ರು ಪರವಾಗಿಲ್ಲ, ನಿಮ್ಗೆ ಸಪ್ರೇಟ್ ಆಗಿ ಕಳಿಸ್ತೀನಿ ಡೀಟೇಲ್ಸ್ ನ. ನಿಮ್ಗೆ ಫುಲ್ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ. ಫಸ್ಟ್ ಡೇನೆ ವಾರೆ ಎನರ್ಜೀಸ್ ಇಂದ 1 lakh ಪ್ರಾಫಿಟ್ ಬುಕ್ ಮಾಡ್ಬೋದು. ಹೆಂಗೆ ಅಂದ್ರೆ, ನೀವು ಜಸ್ಟ್ ಈಗ ರಿಟೇಲ್ ಕೋಟಾಗರಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಜಸ್ಟ್ ಪ್ರಾಫಿಟ್ ಏನು 5,000-6,000 ಬರುತ್ತೆ. ಅದೇ ಫಸ್ಟ್ ಡೇನೆ 65% ಬಂದಿತ್ತು. ಅದು ಇನ್ನೊಂದು ಪೋರ್ಟ್ಫೋಲಿಯೋದಲ್ಲಿ SHNI ಕ್ಯಾಟಗರಿಲಿ
ಫಸ್ಟ್ ಡೇನೆ 1.5 lakh 65% ಅಂದ್ರೆ ನೀವೇ ಲೆಕ್ಕಕೊಳ್ಳಿ. ಫಸ್ಟ್ ಡೇ ವಿತ್ ಪ್ರೂಫ್ ಹೇಳ್ತೀನಿ, ಅದನ್ನು ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಫಸ್ಟ್ ಡೇ 2 lakhs SHNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದೆ, ಸಿಕ್ಕಿತ್ತು. ಸೊ 2 lakhsಗೆ 60% ಅಂತೆ ನೀವೇ ಲೆಕ್ಕಗಳು. 50% ಅಂದ್ರೆ 1 lakh, 60% ಅಂದ್ರೆ 1,20,000 ಪ್ರಾಫಿಟ್ ಬಂದಿತ್ತು. ಸೊ ಅದೇ ರೀತಿ ನಾವು ನಿಮ್ಗೂ ಫುಲ್ ಡೀಟೇಲ್ಸ್ ಹೆಂಗೆ ಶೇರ್ ಹೋಲ್ಡರ್ ಕೋಟಾ, ಯಾಕೆ ನಾನು ಇದೆಲ್ಲ ಕೆಳಗಡೆ ಇರೋ ಕಂಪ್ನೀಸ್ ತಗೊಂಡಿದ್ದೀನಿ ಅಂದ್ರೆ ಶೇರ್ ಹೋಲ್ಡರ್ ಕೋಟಾ ಇಂದ ಅಪ್ಲೈ ಮಾಡಿದ್ರೆ ನನ್ಗೆ ಎರಡೆರಡು ಚಾನ್ಸಸ್ ಇರುತ್ತೆ. ಒಂದು ರಿಟೇಲ್ ಕ್ಯಾಟಗರಿಲಿ ಅಪ್ಲೈ ಮಾಡೋದನ್ನ ಶೇರ್ ಹೋಲ್ಡರ್ ಅಲ್ಲಿ ಹಾಕಿ, ಇನ್ನೊಂದನ್ನ SHNI ಕ್ಯಾಟಗರಿಲಿ ಹಾಕಿದ್ರೆ 2 ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಪ್ಲಾನ್ ಮಾಡಕ್ಕೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಫುಲ್ IPO ಬಗ್ಗೆನೇ, ನಾನು IPO ಅಂತಾನೆ ಈ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದೀನಿ. ಸೊ ಈ ಪೋರ್ಟ್ಫೋಲಿಯೋನೇ ಇಷ್ಟು ಚೆನ್ನಾಗಿ ಬಂದಿದೆ, ಬೇರೆದು ಕೂಡ ಬಂದಿದೆ, ನೀವೇ ನೋಡಿದ್ರೆ. ನಿಫ್ಟಿಲಿ ಅಪ್ಲೈ ಮಾಡಿದ್ರೆ 5% ಮೈನಸ್ ಇದೆ. ಸೊ ನಮ್ ಪೋರ್ಟ್ಫೋಲಿಯೋ ಇವಾಗಿರೋ ಮಾರ್ಕೆಟ್ ಬ್ಯಾಡ್ ಕಂಡೀಷನ್ ಅಲ್ಲೂ ಕೂಡ ಈ ತರ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಇನ್ನು ಗುಡ್ ಕಂಡೀಷನ್ ಬಂದ್ರೆ ಹೆಂಗೆ ಮೂವ್ ಆಗ್ಬೋದು ನೀವೇ ಯೋಚನೆ ಮಾಡಿ. ದಿನಕ್ಕೆ 5% 10% ಈ ರೀತಿನೇ ಗ್ರೋತ್ ಆಗ್ತಾ ಹೋಗುತ್ತೆ. ನೀವು ಸ್ಟಾಕ್ಸ್ ನ ಬೈ ಮಾಡ್ಬೇಕು ಅಂದ್ರೂ ಸಿಗಲ್ಲ, ಆ ಲೆವೆಲ್ಗೆ ಸ್ಟಾಕ್ಸ್ ಬೂಮ್ ಆಗ್ತಾ ಇರ್ತವೆ ಒಳ್ಳೆ ಬುಲ್ಲಿಶ್ ಮಾರ್ಕೆಟ್ ಬಂತು ಅಂದ್ರೆ. ಸೊ ನಾನು ವಿತ್ ಗುಡ್ ಹೋಪ್ಸ್ ಇಂದ ಶುರು ಮಾಡೋಣ. ನಿಮ್ಗೂ ಡೀಟೇಲ್ಸ್ ಬೇಕು ಅಂದ್ರೆ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮ್ ಜೊತೆನೆ ಬೇಕಾದ್ರೆ ನಿಮ್ಗೆ ಡೌಟ್ಸ್ ಇದ್ರೆ ಡೈರೆಕ್ಟ್ ಕನೆಕ್ಟ್ ಆಗ್ತೀನಿ. IPO ದಲ್ಲಂತೂ ತುಂಬಾ ಏನು ಸೇಫರ್ ಸೈಡ್ ಅಲ್ಲಿ ಅರ್ನ್ ಮಾಡ್ಬೋದು. ಓಕೆ, ನಿಮ್ ಯಾರು 2 lakhs 4 lakhs ಎಲ್ಲ ಯಾರು ಕೊಡ್ತಾರೆ ಪರ್ ಇಯರ್? ನಾವು ಇನ್ನು ಚಿಕ್ಕದ್ರಿಂದ ಒಂದ್ ಪೋರ್ಟ್ಫೋಲಿಯೋ ನೋಡಿದ್ರೆ ಇಷ್ಟಿದೆ. ಸೊ ಬೇರೆ ಪೋರ್ಟ್ಫೋಲಿಯೋ ಬೇರೆ ಬೇರೆ ತರ ಪಾಸಿಟಿವ್ ಇರ್ತದೆ. ಆಬ್ವಿಯಸ್ಲಿ 95% ಮಾಡಿಲ್ದೇ ಇರ್ಬೋದು, ಬಟ್ ಇನ್ನೂ ಒಂದೆರಡು ಪೋರ್ಟ್ಫೋಲಿಯೋ ಅಷ್ಟೇ ಇರುತ್ತೆ. ಬಟ್ ಎಲ್ಲಾ ಪೋರ್ಟ್ಫೋಲಿಯೋನು 90+ ಮಾಡಕ್ಕಾಗಲ್ಲ. ಎನಿವೆ ನೀವು FD ನೋಡಿದ್ರೆ ನಿಮ್ಗೆ ಜಸ್ಟ್ 8% ಪರ್ ಇಯರ್. 90% ಮಾಡ್ಬೇಕು ಅಂದ್ರೆ ನೀವು 10-15 years ಎಲ್ಲ ಮಾಡಬೇಕು. 10 years ಅಂತೂ ಮಿನಿಮಮ್ ಬೇಕಾಗುತ್ತೆ. ಸೊ ನಾವು ಒಂದೇ ವರ್ಷದಲ್ಲಿ ಇಷ್ಟು ಮಾಡಿರೋದು ನಿಜ ಗ್ರೇಟ್. ಮ್ಯೂಚುವಲ್ ಫಂಡ್ ಹೋದ್ರೂ 10-12% ಸಿಗುತ್ತೆ ನಿಮ್ಗೆ. ನೀವು ಈಕ್ವಿಟಿ ನಿಫ್ಟಿ 50ಲಿ ಜಸ್ಟ್ ಅಪ್ಲೈ ಮಾಡಿ ಬಿಡ್ತೀನಿ ಅಂದ್ರೂ ತುಂಬಾ ಏನು 12% 14% ಸಿಗ್ಬೋದು. ಸೊ ನಮ್ ಪೋರ್ಟ್ಫೋಲಿಯೋ ಎಲ್ಲಾ ಫಂಡ್ ಮ್ಯಾನೇಜರ್ಸ್ಗಿಂತ ನಮ್ದು ಚೆನ್ನಾಗಿದೆ ಅಂದ್ರೆ ನಮಗೂ ನಿಜ ಖುಷಿ ಆಗುತ್ತೆ. ಇದು ಜಸ್ಟ್ ಪರ್ಸೆಂಟೇಜ್ ಮೇಯ್ನು. ರಿಟರ್ನ್ಸ್ ನಾವು 1 lakh ಆಗಿದ್ರೆ 1 crore ಹಾಕಿದ್ರೆ 2 crore ಆಗುತ್ತೆ. ಸೊ ಗುಡ್ ಹೋಪ್ಸ್ ಇಂದ ಹೇಳ್ತಾ, ನಿಮ್ಗೆ ಫುಲ್ ಡೀಟೇಲ್ಸ್ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ತಿಳಿಸಿ, ನಾವು ಡಿಸ್ಕಸ್ ಮಾಡೋದ. ನಿಮ್ದು ಏನೇ ಡೌಟ್ಸ್ ಇದನ್ನ ಕಮೆಂಟ್ ಅಲ್ಲಿ ಆಡ್ ಮಾಡಿ, ಅದನ್ನೇ ಒಂದು ಸಪ್ರೇಟ್ ಸೆಷನ್ ಮಾಡೋದ. ಎಲ್ಲಾ ಡೀಟೇಲ್ಸ್ಗೂ ವಿಡಿಯೋ ಮಾಡ್ತಾ ಇರ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಈಗ ಶುರು ಮಾಡ್ಬೇಕು ಅಂತ ಇದೀರೋ ಅವರೆಲ್ಲರಿಗೂ ಇದು ಸೇಫ್ ಅಂಡ್ ಸೇಫೆಸ್ಟ್ ಸೈಡ್ ಇನ್ವೆಸ್ಟ್ಮೆಂಟ್. ಮತ್ತೆ ನಿಮ್ಗೆ ಲಾಸ್ ಅನ್ನ ಅಮೌಂಟೇ ಇರಲ್ಲ, ಜಸ್ಟ್ ಸೇಫರ್ ಸೈಡ್ ಅಲ್ಲೇ ಮೂವ್ ಆಗ್ಬೋದು, ಒಳ್ಳೆ ರಿಟರ್ನ್ಸ್ ನೋಡ್ಬೋದು. ಇಷ್ಟನ್ನು ವಿತ್ ಲೈವ್ ಪ್ರೂಫ್ ಹೇಳ್ತಾ ಇದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ಆಡ್ ಮಾಡಿ, ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು, ಬಾಯ್.